ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಪ್ರತಿನಿತ್ಯ ಸರಾಸರಿ 1 ಕೋಟಿ ಜನ ಭೇಟಿಯನ್ನ ನೀಡ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮತ್ತು ಅಮೃತ ಸ್ನಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಮೊದಲ 2 ದಿನಗಳ ಕಾಲದಲ್ಲೇ ಸುಮಾರು 5 ಕೋಟಿ ಜನ ಪುಣ್ಯ ಸ್ನಾನ ಮತ್ತು ಅಮೃತ ಸ್ನಾನವನ್ನ ಮಾಡಿದ್ದಾರೆ. ಈಗಲೂ ಕೂಡ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇಶದ ಎಲ್ಲಾ ಕಡೆಯಿಂದಲೂ ಕೂಡ ಬರ್ತಾ ಇದ್ದಾರೆ. ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಮಂಡ್ಯ ಮತ್ತು ಮೈಸೂರಿನಿಂದಲೂ ಕೂಡ ಆ ಭಕ್ತಾದಿಗಳು ಈಗ ಮಹಾಕುಂಭ ಮೇಳಕ್ಕೆ ಬಂದಿದ್ದಾರೆ. ಈಗ ಮುಖ್ಯವಾಗಿ ದರ್ಶನ್ ಮತ್ತು ಮಹದೇವ್ ಅವರು ಮಂಡ್ಯ ಮತ್ತು ಮೈಸೂರಿನಿಂದ ಬಂದಿದ್ದಾರೆ. ಇವರೊಂದಿಗೆ ಈಗ ಮಾತನಾಡೋಣ. ಈಗ ತಾವು ಮಹಾಕುಂಭ ಮೇಳಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಇಲ್ಲಿನ ಭಕ್ತಿಯನ್ನ ನೋಡಿದಂತ ಸಂದರ್ಭದಲ್ಲಿ, ಇಲ್ಲಿನ ಮಹಾಕುಂಭ ಮೇಳವನ್ನ ನೋಡಿದಂತ ಸಂದರ್ಭದಲ್ಲಿ, ಒಂದು ಸನಾತನ ಧರ್ಮದ ಒಂದು ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಈ ಒಂದು ಮಹಾಕುಂಭ ಮೇಳವನ್ನು ಆಯೋಜಿಸಲಾಗಿದೆ. ತಾವು ಹೇಗೆ ಇಲ್ಲಿ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀರಾ? ಸರ್, ಮೊದಲು ಜೈ ಸಿಯಾರಾಮ್, ಹರ ಹರ ಗಂಗೆ, ಹರ ಹರ ಮಹಾದೇವ್. ನಮ್ಗೆ ಇಲ್ಲಿಗೆ ಬಂದು ಬಹಳ ಸಂತೋಷ ಆಗಿದೆ. ನಮ್ಗೆ ಇಲ್ಲಿಗೆ ಬಂದು ಬಹಳ ನಮ್ದು ಇದೆಲ್ಲ ನೋಡಿ, ಆಮೇಲೆ ಸಾಧು ಸಂತರನ್ನೆಲ್ಲ ನೋಡಿ, ಇಲ್ಲಿ ವಾತಾವರಣ ನೋಡಿ ನಮ್ಗೆ ಬಹಳ ಪುಳಕಿತವಾಗಿದೆ, ರೋಮಾಂಚನವಾಗಿದೆ. ನಮ್ಗೆ ಭಕ್ತಿ ಉಮ್ಮಳ್ಳಿಸಿ ಬರ್ತಾ ಇದೆ. ಇಲ್ಲಿ ನಮ್ಗೆ ಬಹಳ ಸಂತೋಷ ಆಗಿದೆ ಸರ್ ಇಲ್ಲಿಗೆ ಬಂದು. ಇಲ್ಲಿ ಯಾವ ರೀತಿಯಾಗಿದೆ ಅನ್ಸುತ್ತೆ ಮಹಾಕುಂಭ ಮೇಳ? ನಾಗ ಸಾಧುಗಳನ್ನೆಲ್ಲ ನೋಡಿದಿರಾ, ಸಾಧು ಸಂತರನ್ನ ನೋಡಿದಿರಾ, ಅವ್ರ ದರ್ಶನವನ್ನ ಪಡೆದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಇಲ್ಲಿ ಬರೋದು ಒಂದು 144 ವರ್ಷಕ್ಕೆ ಒಂದ್ಸಲ ಆಗ್ತಾ ಇದೆ. ಸೊ ಇಲ್ಲಿ ಎಲ್ಲಾ ತರದ ನಮ್ಗೆ ಸಾಧುಗಳು, ಸಂತರು, ಮತ್ತೆ ಎಲ್ಲಾ ಜಗತ್ತಿನ ಎಲ್ಲಾ ದೇಶದ ಜನಗಳು ಸಿಗ್ತಾ ಇದಾರೆ ಇಲ್ಲಿ. ಸೊ ನಾವು ಬೆಳಿಗ್ಗೆ ಬಂದಿದೀವಿ. ಸೊ ಇನ್ನೂ ನೋಡುವಂತದ್ದು ಬಹಳ ಇದೆ. ಸೊ ಇವಾಗ ಸದ್ಯಕ್ಕೆ ಆಲ್ಮೋಸ್ಟ್ ಸುಮಾರು ಕವರ್ ಮಾಡಿದೀವಿ. ಸಂಗಮದಲ್ಲಿ ಸ್ನಾನ ಮಾಡಿದ್ರ? ಬೆಳಿಗ್ಗೆ ಮಾಡ್ಬೇಕು. ಇವತ್ತು ಅಯೋಧ್ಯೆಯಿಂದ ಇವಾಗ ಬಂದಿದೀವಿ. ಸೊ ಅಯೋಧ್ಯೆ ಮುಗಿಸಿ ಇಲ್ಲಿ ಸ್ನಾನ ಮಾಡಿ ನಾವು ನೆಕ್ಸ್ಟ್ ಕಾಶಿ ನೋಡಿ ಮತ್ತೆ ಊರಿಗೆ ಹೊರಡ್ತಾ ಇದ್ದೀವಿ. ಈಗ 3 ಸ್ಥಳಗಳನ್ನ ಒಟ್ಟಿಗೆ ನೋಡ್ಕೊಂಡು ಹೋಗೋಣ ಪ್ಲಾನ್ ಹಾಕೊಂಡಿದ್ದೀರಾ? ಹೌದು. ಇದು 4 ದಿನದಲ್ಲಿ 3 ಮಾಡಬಹುದು. ಆಲ್ಮೋಸ್ಟ್ ಇದು 144 ವರ್ಷಕ್ಕೆ ಒಂದ್ಸಲಿ ಸಿಗೋದ್ರಿಂದ ಆದಷ್ಟು ನಮ್ಮ ಕರ್ನಾಟಕ ಜನತೆ ಬಂದು ಇಲ್ಲಿ ಭಾಗವಹಿಸಬೇಕು, ಮತ್ತೆ ಇಲ್ಲಿ ಇರೋಂತ ಭವ್ಯತೆಯನ್ನ ದರ್ಶನ ಪಡ್ಕೋಬೇಕು ಅನ್ನೋ ಒಂದು ಆಶೆ. ಇದು ವಿಶ್ವದ ಅತಿ ದೊಡ್ಡ ಒಂದು ಧಾರ್ಮಿಕ ಸಮ್ಮೇಳನ. ವಿಶ್ವದಲ್ಲಿ ಯಾವ ದೇಶದಲ್ಲೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಒಂದು ಈ ತಾತ್ಕಾಲಿಕ ನಗರವನ್ನೇ ಇಲ್ಲಿ ಸೃಷ್ಟಿ ಮಾಡಲಾಗಿದೆ ಮಹಾಕುಂಭ ಮೇಳಕ್ಕೋಸ್ಕರನೇ. ಸುಮಾರು 650 ಕಿಲೋಮೀಟರ್ ವರೆಗೂ ಕೂಡ ರಸ್ತೆಗಳನ್ನ ಹಾಕಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲವೂ ಕೂಡ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂತದ್ದು. ಇದೆಲ್ಲ ಹೇಗಿದೆ? ಆಲ್ಮೋಸ್ಟ್ 4000 ಎಕರೆ ಇದೆ. ನಾವು ಈಗ ಅಲ್ಲಿಂದ ಬರೋದಕ್ಕೇನೆ ಮಿನಿಮಮ್ ಇಲ್ಲ ಅಂದ್ರೂ ಕಡಿಮೆ ಅಂದ್ರೆ ಒಂದು ಅರ್ಧ ಗಂಟೆ ಮೇಲಾಯ್ತು. ನಾವು ಇಲ್ಲೇ ಆಕಾರದಲ್ಲೇ ನಾವು ಇವತ್ತಿನ ರೆಸಿಡೆನ್ಸ್ ಇರೋದು. ಸೊ ಬಹಳ ದೊಡ್ಡದಿದೆ. ಅಂದ್ರೆ ಇಲ್ಲಿ ಓಡಾಡ್ಕೊಂಡು ಮಾಡ್ತೀನಿ ಅಂದ್ರೆ ಮಿನಿಮಮ್ 1 ವಾರನಾದ್ರೂ ಬೇಕು. ಬಟ್ ನಾವು 1-2 ದಿನದಲ್ಲಿ ಆದಷ್ಟು ಎಷ್ಟು ನೋಡಕ್ಕಾಗತ್ತೆ ನೋಡ್ಕೊಂಡು ಮತ್ತೆ ನಾವು ವಾಪಸ್ ಹೋಗ್ತೀವಿ. ಈ ಒಂದು ಮಹಾಕುಂಭ ಮೇಳದ ವ್ಯವಸ್ಥೆಗಳೆಲ್ಲ ಹೇಗಿದೆ ಅನಿಸ್ತಾ ಇದೆ? ಏನು ಸರ್, ಇದು ಅತ್ಯಂತ ಅದ್ಭುತವಾಗಿದೆ ಮತ್ತು ಭವ್ಯವಾಗಿದೆ. ಇಲ್ಲಿ ಸರ್ಕಾರ, UP ಸರ್ಕಾರದವರು ತುಂಬಾ ಅದ್ಭುತವಾಗಿ ಆಯೋಜಿಸಿದ್ದಾರೆ. ಮತ್ತೆ ಹೋಗೋದಕ್ಕೆ ಬರೋದಕ್ಕೆ ಇಷ್ಟು ಜನಗಳಿದ್ರು ಎಲ್ಲೂ ಅಡಚಣೆಗಳಿದೆ. ಮತ್ತೆ ಬಂದವ್ರಿಗೆ ಏನು ಕನ್ಫ್ಯೂಸ್ ಆಗದಂತೆ ಅಲ್ಲಿಗೆ ಡೈರೆಕ್ಷನ್ಗಳು, ಎಲ್ಲಾ ವ್ಯವಸ್ಥೆ, ಕುಡಿಯೋ ನೀರಿನಿಂದ ಹಿಡಿದು ಶೌಚಾಲಯದಿಂದ ಹಿಡಿದು ಪ್ರತಿಯೊಂದೂ ಬಹಳ ಅತ್ಯದ್ಭುತವಾಗಿ ಜನಗಳಿಗೆ ಸಾಮಾನ್ಯ ಸವಲತ್ತುಗಳು ಏನೇನು ಬೇಕು ಎಲ್ಲಾನು ವ್ಯವಸ್ಥೆ ಮಾಡಿದ್ದಾರೆ. ನಾವ್ ಯಾರಿಗೂ ಏನು ಕೇಳಂಗಿಲ್ಲ. ಎಲ್ಲೆಲ್ಲಿ ಡೈರೆಕ್ಷನ್ ಹಾಕ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಏನೇನ್ ಮಾಡ್ಬೇಕು ಎಲ್ಲ ನೀಟಾಗಿ ತುಂಬಾ ಅದ್ಭುತವಾಗಿ ಆಯೋಜಿಸಿದ್ದಾರೆ ಇಲ್ಲಿ ಈ ಸರ್ಕಾರದವರು. ಬಹಳ ಖುಷಿಯಾಗಿದೆ ಸರ್ ನಮ್ಗೆ ಇಲ್ಲಿಗೆ ಬಂದು. ಇದು ಮೈಸೂರಿನ ದರ್ಶನ್ ಅವರು ಮತ್ತು ಮಂಡ್ಯದ ಮದ್ದೂರು ತಾಲೂಕಿನ ಮಹದೇವರ ಅಭಿಪ್ರಾಯಗಳು. ಮತ್ತು ಉತ್ತಮವಾಗಿ ಈ ಬಾರಿ ಮಹಾಕುಂಭ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಇಲ್ಲಿ ಭವ್ಯ ಮತ್ತು ದಿವ್ಯವಾದಂತಹ ಮಹಾಕುಂಭ ಮೇಳ ನಡೀತಾ ಇದೆ. ಇದು ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಧಾರ್ಮಿಕ ಮೇಳ ಆಗಿದೆ. ಇದನ್ನು ನೋಡಿ ನಮಗೆ ಬಹಳ ಖುಷಿಯಾಗಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.